ಸಿಂಹರಾಶಿ ಮನೆಯವರ ಜೊತೆಯಲ್ಲಿ ಸಂತೋಷವಾಗಿರಬೇಕು ಅಂತ ಹೇಳಿ ಬಯಸ್ತೀರಿ. ಆದರೆ ಯಾವುದೋ ಒತ್ತಡ, ಅದಕ್ಕೆ ಅವಕಾಶಗಳು ಕಡಿಮೆ ಆಗುತ್ತೆ, ಬೇಸರವನ್ನು ವ್ಯಕ್ತಪಡಿಸ್ತೀರಿ. ಕೆಲಸದ ಒತ್ತಡದಿಂದ ಯಾವುದಕ್ಕೂ ಕೂಡ ಅವಕಾಶಗಳು ಆಗದೇ ಇರುವಂಥದ್ದಾಗುತ್ತೆ. ಪ್ರತಿಫಲ ನಿರೀಕ್ಷೆಯನ್ನು ಇಟ್ಟುಕೊಂಡು ಶ್ರಮಪಟ್ಟರೆ ಉತ್ತಮ ಫಲಿತಾಂಶ ಸಿಕ್ಕತ್ತೆ. ಅಂದರೆ ನಾನು ಈ ಕೆಲಸ ಮಾಡ್ತಾ ಇದ್ದೀನಿ, ಇಷ್ಟು ಕಷ್ಟಪಡ್ತಾ ಇದ್ದೀನಿ, ಇನ್ನಷ್ಟು ಕಷ್ಟಪಡೋದಕ್ಕೆ ಸಿದ್ಧವಾಗಿದ್ದೀನಿ, ಆದರೆ ಇದರಿಂದ ಬರ್ತಕ್ಕಂತಹ ಒಳ್ಳೆಯ ಫಲ ನನಗೆ ಸಿಕ್ಕಲೇಬೇಕು ಅನ್ನುವಂತಹ ಒಂದು ಮಾನಸಿಕವಾದಂತಹ ಹಠ ನಿಮ್ಮಲ್ಲಿ ಬೆಳಿಬೇಕಾಗತ್ತೆ. ಆ ಛಲದಿಂದ ಮಾಡಿದಂತಹ ಕೆಲಸದಿಂದ ಲಾಭ ನಿಮ್ಮದಾಗುವಂಥದ್ದಾಗತ್ತೆ. ನಿಮಗೂ ಮನೆಯವರಿಗೂ ಸ್ವಲ್ಪ ಮಟ್ಟಿಗೆ ಬೇಸರವಾಗ್ತಕ್ಕಂತಹ ದಿವಸ, ಅದನ್ನು ಗಮನಿಸ್ಕೊಳ್ಬೇಕು. ಆಸ್ತಿಯ ವಿಚಾರ ಪ್ರಸ್ತಾಪವಾಗುವಂತಹ ಸಾಧ್ಯತೆಗಳಿದೆ. ಪಿತ್ರಾರ್ಜಿತವೋ, ಪೂರ್ವಾರ್ಜಿತವೋ, ಸ್ವಯಾರ್ಜಿತವೋ ಯಾವುದೋ, ಒಟ್ಟಾರೆ ಆಸ್ತಿಯ ವಿಚಾರ ಮುನ್ನೆಲೆಗೆ ಬಂದು ಅದು ಪರಿಹಾರ ಆಗಬೇಕು ಅನ್ನುವಷ್ಟು ಒತ್ತಡಗಳು ಹೆಚ್ಚಾಗ್ತಕ್ಕಂಥದ್ದಾಗುತ್ತೆ. ಯೋಚನೆಗಳು ಮತ್ತು ಯೋಜನೆಗಳು ಪ್ರತಿಫಲವನ್ನು ಸರಿಯಾಗಿ ನೀಡ್ತಕ್ಕಂತಹ ದಿವಸವಾಗುತ್ತೆ. ನಿಮ್ಮ ಪ್ರಾಮಾಣಿಕ ಪ್ರಯತ್ನ ಅಲ್ಲಿರಲಿ, ದೈವಭಕ್ತಿ ಇರಲಿ, ಶ್ರದ್ಧಾಪೂರ್ವಕವಾಗಿ ನಿಮ್ಮ ಕರ್ತವ್ಯವನ್ನು ನಿರ್ವಹಿಸಿ ಅಂತಕ್ಕಂಥದ್ದು. ಬೇರೆಯವರಿಗೆ ಸಹಾಯ ಮಾಡೋದರಿಂದ ನೀವು ದಂಡ ತೆರಬೇಕಾಗತ್ತೆ. ಯಾರೋ ಏನೋ ತಪ್ಪು ಮಾಡಿರ್ತಾರೆ, ಅವರಿಗೆ ಆಶ್ರಯವನ್ನು ಕೊಡುವಂಥದ್ದು, ಅವರಿಗೇನೋ ಸಹಾಯ ಮಾಡುವಂಥದ್ದು, ನೀವು ಕೂಡ ಅದರಲ್ಲಿ ಭಾಗಿಯಾಗಿದ್ದೀರಿ ಅನ್ನುವಂತಹ ಅಪಪ್ರಚಾರ ಅಥವಾ ಅದರಿಂದ ಕಾನೂನಾತ್ಮಕವಾದಂತಹ ಶಿಕ್ಷೆ ನಿಮಗೂ ಕೂಡ ಆಗಬಹುದು ಅನ್ನುವಂಥದ್ದು. ಕುಲದೇವರನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕನ್ಯಾ ರಾಶಿ, ಯಾವುದೇ ರೀತಿಯ ಮುನ್ಸೂಚನೆಗಳಿಲ್ಲದೆ ನಿಮ್ಮ ಆರೋಗ್ಯದಲ್ಲಿ ಏರುಪೇರುಗಳಾಗಬಹುದು. ಇದು ಒಂದು ರೀತಿಯಲ್ಲಿ ಆಘಾತವನ್ನು ಉಂಟು ಮಾಡುವಂಥದ್ದು. ಜೊತೆಗೆ ಮನೆಯವರಿಗೆಲ್ಲ ಆತಂಕ ಅಲ್ಲಿ ಪ್ರಾರಂಭವಾಗುತ್ತೆ. ತಾತ್ಸಾರ ಮಾಡದಲೇ ತತ್ಕ್ಷಣ ವೈದ್ಯರ ಸಲಹೆಯನ್ನು ಪಡ್ಕೊಳ್ಳಿ. ಎಲ್ಲರಿಗೂ ಆ ತಿಳುವಳಿಕೆ ಇರುತ್ತೆ, ಆದರೆ ಏನೋ ಸ್ವಯಂ ವೈದ್ಯ ಮಾಡ್ತೀನಿ, ಸ್ವಲ್ಪ ಹೊತ್ತು ನೋಡ್ತೀನಿ ಅಂತ ಹೇಳಿ ತಾತ್ಸಾರ ಮಾಡಿದಾಗ ಅದರಿಂದ ಅನಾಹುತಗಳು ಆದರೆ ಅದಕ್ಕೆ ನೀವೇ ಕಾರಣರಾಗ್ತೀರಿ. ಸ್ವಯಂಕೃತ ಅಪರಾಧಗಳು ಆಗುವಂಥದ್ದಾಗುತ್ತೆ. ವಿದ್ಯಾರ್ಥಿಗಳಿಗೆ ತುಂಬ ಹಿನ್ನಡೆ ಉಂಟಾಗ್ತಕ್ಕಂತಹ ದಿವಸ. ಮನೆಯವರೆಲ್ಲ ನಿಮ್ಮ ವಿಚಾರಕ್ಕೆ ತುಂಬ ಆತಂಕ ಪಡಬೇಕಾದಂಥದ್ದಾಗುತ್ತೆ. ದೇವರಿಗೆ ಹಳೆಯ ಹರಕೆಗಳನ್ನು ತೀರಿಸುವಂಥದ್ದೇನಾದರೂ ಬಾಕಿ ಇದ್ದರೆ ಅದನ್ನು ಮುಗಿಸಿಬಿಡಿ. ಹರಕೆ 12 ವರ್ಷ ಅಂತ ಹೇಳಿ ಒಂದು ಮಾತನ್ನು ಗ್ರಾಮೀಣವಾಗಿ ಅದನ್ನು ಹೇಳುವಂಥದ್ದಿದೆ. ಆ ರೀತಿ ಆಗಬಾರ್ದು. ದೇವರಿಗೆ ಕಷ್ಟ ಬಂದಾಗ ಮಾತ್ರ ನಮ್ಮದು ಏನೋ ಕೃತಜ್ಞತೆಯನ್ನು ಸಲ್ಲಿಸೋದಕ್ಕೆ ಮುಂದಾಗುವಂಥದ್ದು ಒಳ್ಳೆಯದಲ್ಲ. ಕಷ್ಟ ಬಂದಾಗ ವೆಂಕಟರಮಣ ಅಂತ ಹೇಳ್ತಾರಲ್ಲ, ಹಾಗೆ ಆಗಬಾರ್ದು ಅನ್ನುವಂಥದ್ದು ಮುಖ್ಯವಾಗುತ್ತೆ. ಪ್ರತಿನಿತ್ಯ ಭಗವತ್ ಸ್ಮರಣೆಯಿಂದ ನಿಮಗೆ ಅನುಕೂಲವಾಗುವಂಥದ್ದಿದೆ. ದೇವರ ಬಗ್ಗೆ ನಂಬಿಕೆ ಇರಲಿ, ಅಪನಂಬಿಕೆ ಬೇಡ. ಅಥವಾ ಯಾರೋ ಏನೋ ಹೇಳ್ತಾರೆ ಅಂತ ಹೇಳಿ ಇದ್ದ ನಂಬಿಕೆಯನ್ನು ಹುಸಿ ಮಾಡಿಕೊಳ್ಳುವಂಥದ್ದು ಬೇಡ. ಆ ದಿವ್ಯ ಶಕ್ತಿ, ದಿವ್ಯ ಚೇತನ ಸದಾಕಾಲ ಪ್ರತಿಯೊಬ್ಬರನ್ನೂ ಕೂಡ ಕಾಪಾಡುವಂತಹ ಕೆಲಸವನ್ನು ಮಾಡ್ತಾನೇ ಇರುತ್ತೆ. ಅಲ್ಲಿ ನಮಗೆ ನಂಬಿಕೆ ದೃಢವಾಗಬೇಕು ಅನ್ನುವಂಥದ್ದು. ಹಣದ ಹೂಡಿಕೆಯನ್ನು ಮಾಡಬಹುದು, ಆದರೆ ಲಾಭವನ್ನು ಮಾತ್ರ ನಿರೀಕ್ಷೆ ಮಾಡಬೇಡಿ. ಇಂದ್ರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ತುಲಾರಾಶಿ, ಯಾವುದು ನಿಮ್ಮ ವಿದ್ಯೆಗೆ, ನಿಮ್ಮ ಸ್ಥಾನಕ್ಕೆ, ಮಾನಕ್ಕೆ, ನಿಮ್ಮ ವೃತ್ತಿಗೆ, ನಿಮ್ಮ ನೌಕರಿಗೆ ಯೋಗ್ಯವಲ್ಲವೋ ಅಂತಹ ಕೆಲಸಗಳನ್ನು ಮಾಡಬೇಡಿ. ಪ್ರಚೋದನೆ ಸಿಕ್ಕತ್ತೆ, ಜನ ಕೆರಳಿಸ್ತಾರೆ, ಜನ ಆಕರ್ಷಣೆ ಮಾಡ್ತಾರೆ, ಬಣ್ಣ ಬಣ್ಣದ ವಿಚಾರಗಳು ಮುಂದೆ ಬರುತ್ತೆ. ಏನೇ ಬಂದರೂ ಕೂಡ ಇದು ನನ್ನದಲ್ಲ ಅನ್ನುವಂತಹ ಭಾವನೆ ನಿಮಗೆ ಗೊತ್ತಿರಲಿ ಎನ್ನುವಂಥದ್ದು. ನಂಬಿ ಮೋಸ ಹೋಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಎಚ್ಚರಿಕೆ ಇರಲಿ. ಹಣ ಉಳಿಸ್ತಕ್ಕಂತಹ ಪ್ರಯತ್ನವನ್ನು ಮಾಡಿ, ವಿನಾಕಾರಣ ಖರ್ಚನ್ನು ಮಾಡಬೇಡಿ. ಇದಕ್ಕೆಲ್ಲದಕ್ಕೂ ಆಸ್ಪದ ಇರುತ್ತೆ, ಆದರೆ ನೀವು ಬುದ್ಧಿವಂತರಾಗಬೇಕು ಅನ್ನುವಂಥದ್ದು. ನೀವು ಮಾಡಿದಂತಹ ಕೆಲವು ಕೆಲಸಗಳಲ್ಲಿ ನಿಮಗೇ ಸಮಾಧಾನ ಇರಲ್ಲ. ನಾನು ಇನ್ನೊಂದಷ್ಟು ಚೆನ್ನಾಗಿ ಮಾಡಬೇಕಾಗಿತ್ತು, ಮತ್ತಷ್ಟು ಚೆನ್ನಾಗಿ ಮಾಡಬೇಕಾಗಿತ್ತು, ಈ ರೀತಿ ಯೋಜಿಸಬೇಕಾಗಿತ್ತು, ಇವೆಲ್ಲ ಮನಸ್ಸಿಗೆ ಬರುವಂಥದ್ದಾಗತ್ತೆ. ಬೇರೆ ಕೆಲಸಕ್ಕೆ ಈ ದಿವಸ ನೀವು ಪ್ರಯತ್ನವನ್ನು ಪಡಬಹುದು. ಸರ್ಕಾರಿ ಉದ್ಯೋಗಿಗಳಿಗೆ ಹೆಚ್ಚಿನ ಕಟ್ಟುಪಾಡು ನಿಯಮಗಳು ಅನ್ವಯಿಸ್ತಕ್ಕಂಥದ್ದು. ಇದರಿಂದ ತುಂಬ ಬೇಸರವಾಗ್ತಕ್ಕಂಥದ್ದಿದೆ. ಯಾವಾಗ ತುಂಬ ನಿಯಮಗಳು ಬರುತ್ತೋ ಆಗ ಅದನ್ನು ಅನುಸರಿಸೋದಕ್ಕಾಗದಲೇ, ಬಿಡಲಿಕ್ಕೂ ಆಗದಲೇ ಕಷ್ಟವನ್ನು ಪಡಬೇಕಾದಂಥದ್ದಾಗತ್ತೆ. ತುಲಾರಾಶಿಯಲ್ಲಿ ಹುಟ್ಟಿದಂಥವರಿಗೆ ಸಂಪತ್ತಿನ ಕನಸು ಬೀಳ್ಬೋದು, ಅಂದರೆ ಐಶ್ವರ್ಯದ ಏನೋ ಕನಸುಗಳು ಬೀಳ್ಬೋದು ದ್ರವ್ಯಗಳ ಜೊತೆಯಲ್ಲಿ. ಆದರೆ ಆ ಕನಸಿನಿಂದ ನಿಮ್ಮಲ್ಲಿ ನಿಜವಾಗಿರತಕ್ಕಂತಹ ಸಂಪತ್ತುಗಳ ನಷ್ಟವಾಗ್ಬೋದು, ಕಳವಾಗ್ಬೋದು ಅನ್ನುವಂಥದ್ದು ಸೂಚನೆ. ಎಂಥ ವಿಪರ್ಯಾಸ ನೋಡಿ.
ಕನಸಿನಲ್ಲಿ ಕಂಡಿದ್ದು ನಿಮ್ಮ ಜೀವನದಲ್ಲಿ ಸತ್ಯ ಆಯಿತು ಅನ್ನೋದಾದರೆ ಎಂಥ ವಿಚಿತ್ರ ಅಂತ ಹೇಳಿ ಅನಿಸುವಂಥದ್ದಾಗತ್ತೆ. ಕುಬೇರ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಈ ರೀತಿಯ ವಿಕಾರವಾದಂತಹ ಯಾವ ಅವಘಡಗಳೂ ಕೂಡ ನಿಮ್ಮಲ್ಲಿ ನಡೆದೇ ಇರೋ ಹಾಗೆ ಆಗಲಿ. ಶುಭವಾಗಿ. ವೃಶ್ಚಿಕ ರಾಶಿ, ಕುಟುಂಬದ ಜವಾಬ್ದಾರಿ ಪ್ರತಿನಿತ್ಯ ಹೆಚ್ಚಾಗ್ತಕ್ಕಂಥದ್ದು. ಈ ದಿವಸ ಅದಕ್ಕೆ ಇನ್ನೊಂದು ಸೇರ್ಪಡೆ ಆಗುವಂಥದ್ದಾಗುತ್ತೆ. ಹಿರಿಯರ ಆರೋಗ್ಯದಲ್ಲಿ ತೊಂದರೆಗಳಾಗಬಹುದು. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುವುದಿಲ್ಲ. ಎಷ್ಟೋ ಕಷ್ಟಪಡ್ತೀರಿ, ಆದರೆ ಅದಕ್ಕೆ ಸಿಕ್ಕಬೇಕಾದಂತಹ ಅಲ್ಪ ಸ್ವಲ್ಪ ಫಲವೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಹಂಚಿ ಹರಿದು ಹೋಗ್ತಕ್ಕಂಥದ್ದಾಗತ್ತೆ. ಮನಸ್ಸಿಗೆ ತುಂಬ ಆಘಾತವಾಗ್ತಕ್ಕಂಥದ್ದು. ವ್ಯಾಪಾರದಲ್ಲಿ ಹಲವು ವರ್ಷಗಳ ಅನುಭವ ಇದ್ದರೂ ಕೂಡ ಗ್ರಹಗತಿಯ ದೃಷ್ಟಿಯಿಂದ ನಿಮಗೆ ಈ ಸಮಯಕ್ಕೆ ಮೋಸ, ನಷ್ಟ ಇವೆಲ್ಲ ಆಗತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ ಎನ್ನುವಂಥದ್ದು. ಸರಿಯಾದಂತಹ ಅನುಭವಿಗಳಿಂದ ಮಾರ್ಗದರ್ಶನವನ್ನು ಪಡ್ಕೊಳ್ಳಿ. ಇಲ್ಲ ಅಂತಾದರೆ ಅದು ತುಂಬ ದೊಡ್ಡ ಕಷ್ಟಕ್ಕೆ ಕಾರಣವಾಗುತ್ತೆ. ಜೊತೆಗೆ ಅಸ್ತಮ ರೋಗಿಗಳಿಗೆ ಆರೋಗ್ಯದ ಸಮಸ್ಯೆ ತುಂಬ ಕಾಡುವಂತಹ ಸಮಯ ಇದು. ಕೋಪದ ಮೇಲೆ ಹಿಡ್ತಾ ಇರಬೇಕು. ಅಧಿಕಾರಕ್ಕೋಸ್ಕರವಾಗಿ ಪ್ರಯತ್ನವನ್ನು ಮಾಡ್ತೀರಿ, ಆದರೆ ಅದು ಫಲಿಸೋದಿಲ್ಲ. ಯಾವಾಗ ಸಿಟ್ಟಿನಿಂದಲೇ ವರ್ತಿಸ್ತೀರಿ, ಜನ ಎಲ್ಲ ದೂರವಾಗ್ತಾ ಹೋಗ್ತಾರೆ. ಕೇವಲ ದೈಹಿಕವಾಗಿ ಮಾತ್ರ ನಿಮ್ಮ ಜೊತೆ ಕೆಲವರು ಇರ್ಬೋದು, ಮಾನಸಿಕವಾಗಿ ಅವರು ಬೇರೆ ಕಡೆ ಹೋಗಿ ಆಗಿರುತ್ತೆ ಅನ್ನುವಂಥದ್ದು ನಿಮಗೆ ಗೊತ್ತಾಗಬೇಕು. ಕುಲದೇವತಾ ಪ್ರಾರ್ಥನೆ ಮಾಡಿ. ಶುಭವಾಗಿ.